ಅಂದ್ರೆ 4 ಕ್ರೀಡೆಯಲ್ಲಿ ಪ್ರಾವೀಣ್ಯತೆ ಹೊಂದಿದಂತ ವ್ಯಕ್ತಿ ಈತ. ಅದಕ್ಕಾಗಿ ಆತನ ಶ್ರಮಕ್ಕೆ ಫಲ ಸಿಕ್ಕಿಲ್ಲ ಇಲ್ಲಿವರೆಗೂ. ಆತನ ಶ್ರಮಕ್ಕೆ ಫಲ ಸಿಗಬೇಕಾದ್ರೆ ನಿಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ಗೌರ್ಮೆಂಟ್ಗಾಗಲಿ ಕ್ರೀಡಾ ಇಲಾಖೆಗಾಗಲಿ ಮುಟ್ಟಬೇಕು. ಮುಟ್ಟಿ ನಂತರ ಅವ್ರಿಗೊಂದು ಸ್ಥಾನಮಾನ ಗೌರವ ಕೊಟ್ಟರೆ ನಮ್ಮ ಮನಸ್ಸಿಗೆ ಸಮಾಧಾನ ಆಗ್ತದೆ ಅನ್ನೋ ಮಾತು ಅವ್ರು ಹೇಳ್ತಾರೆ. ಎಲ್ಲ ನಿಜ ಅದ ಅವ್ರು ಹೇಳಿದಂಥ ಮಾತು. ಇನ್ನೊಂದು ಏನಂತಂದ್ರೆ ನನ್ನ ಅನಿಸಿಕೆ ಪ್ರಕಾರ ಖಂಡಿತ ಗೌರ್ಮೆಂಟ್ ಇವ್ರನ್ನ ಗುರುತಿಸಬೇಕು. ಬರೋ ವರ್ಷದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಅಂತೇಳಿ ಏನು ಮಾಡ್ತಾರ, ಆ ರಾಜ್ಯೋತ್ಸವ ಪ್ರಶಸ್ತಿಗೆ ಹೇಳಿ ಮಾಡಿಸಿದಂಥ ವ್ಯಕ್ತಿ ಆ ಒಂದು ಮಟ್ಟಕ್ಕೆ ಪ್ರೈಸ್ಗಳನ್ನು ತಂದಿದ್ದಾನೆ. ಎಲ್ಲ ಭಾಗದಲ್ಲಿ ಹೋಗಿ ಆಡಿ ಪ್ರೈಸ್ಗಳನ್ನು ತಂದಿದ್ದಾನೆ. ಸರ್ಕಾರ ಏನಾದರೂ ಗುರುತಿಸಬೇಕು ಅಂತ ಅನ್ಕೊಂಡ್ರೆ ಪ್ರಥಮವಾಗಿ ಇವರಿಗೆ ಪ್ರಶಸ್ತಿ ನೀಡುವ ಮುಖಾಂತರ, ರಾಜ್ಯೋತ್ಸವ ಪ್ರಶಸ್ತಿ ನೀಡುವ ಮುಖಾಂತರ ಹಳ್ಳಿ ಕ್ರೀಡೆಯನ್ನು ಗುರುತಿಸಿದ್ರೆ ಈಗ ಹಳ್ಳಿ ಭಾಗದಲ್ಲಿರುವಂಥ ರೈತರ ಮಕ್ಕಳು ಕೂಡ ಏನಪ್ಪ ನಮ್ಮ ಕ್ರೀಡೆಯನ್ನು ಗುರುತಿಸಿದ್ರು ಅನ್ನಂಗೆ ಆಗ್ತದೆ ಇವರಿಗೆ. ಯಾಕಂತಂದ್ರೆ ಈಗ ರಾಜಕಾರಣಿಗಳು ಬರ್ತೀರಿ, ತಾವು ಓಟ್ ತಗೊಳ್ತೀರಿ, ಆಯ್ತು ಏನು ಅಭಿವೃದ್ಧಿ ಅದು ಇದು ಅಂತೇಳಿ ಹೋಗ್ಬಿಡ್ತೀರಿ. ಆದರೆ ಕ್ರೀಡೆ ಕೂಡ ಬೇಕು. ಕ್ರೀಡೆಯಲ್ಲಿ ಏನು ಬೇಕು, ಕ್ರಿಕೆಟು, ನಂತರ ಇದು ಕಬಡ್ಡಿ, ಖೋ ಖೋ, ಈ ಥರ ಟೆನ್ನಿಸು ಸಾಕಷ್ಟು ಅವುಗಳನ್ನು ಬೆಳೆಸ್ತೀರಿ. ಆದರೆ ಹಳ್ಳಿ ಭಾಗದ ಜನಗಳಿಗೆ ಅಲ್ಲಿ ನೋಡಲ್ಲ. ಜಿಲ್ಲೆಗಳಿಗೆ ಹೋಗಿ ರಾಜ್ಯಗಳಿಗೆ ಹೋಗಿ ಸಾಕಷ್ಟು ದುಡ್ಡು ಖರ್ಚು ಮಾಡ್ಕೊಂಡು ಅಲ್ಲಿ ನೋಡಲ್ಲ. ಅದಕ್ಕಾಗಿ ತಾವು ಏನು ಮಾಡ್ಬೇಕಂತಂದ್ರೆ ಹಳ್ಳಿ ಕ್ರೀಡೆ ಕೂಡ ಬೆಳೆಸಿ ಅದಕ್ಕೊಂದು ಪ್ರೋತ್ಸಾಹ ಕೊಟ್ಟು ಅದಕ್ಕೊಂದು ಒಂದಿಷ್ಟು ಪ್ರೈಜು, ನಂತರ ಪ್ರಶಸ್ತಿಗಳು, ಕಪ್ಪು ಈ ಥರ ಹೆಂಗೆ ಕೊಡ್ತೀರ ಆ ಥರ ಕೊಟ್ಟರೆ ಇವರು ಹಳ್ಳಿ ಭಾಗದಲ್ಲಿ ಸ್ಟೇಡಿಯಂಗಳು ಮಾಡಿಕೊಂಡು, ಈ ಹಳ್ಳಿ ಭಾಗದಲ್ಲಿ ವ್ಯಾಯಾಮ ಶಾಲೆಗಳು ಮಾಡಿಕೊಂಡು ಇವರು ಇಲ್ಲೇ ಈ ಆಟಗಳನ್ನು ಆಡಿ ಪ್ರದರ್ಶನ ಮಾಡಿ ಇವರು ಒಂಥರ ಸಂತೋಷ ಪಡ್ತಾರೆ. ಇವ್ರಿಗೂ ಒಂದು ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ. ಅದಕ್ಕಾಗಿ ದಯಮಾಡಿ ಸರ್ಕಾರ ಈ ಕಡೆ ಗಮನ ಕೊಡುತ್ತೆ ಅನ್ನೋದು ನಮ್ಮ ಭಾವನೆ ಅಷ್ಟೇ ಅಲ್ಲ, ಇಲ್ಲಿ ಅಭಿಮಾನಿಗಳು ಸಾಕಷ್ಟು ಜನ ಆಡೋರು ಒಬ್ಬರಿದ್ರೆ ಅವರಿಂದ 4 ಕ್ರೆಷರ್ ತೊಗೊಂಡು ಹೋಗ್ತಾರೆ ನೋಡೋರು. ಅಷ್ಟೊಂದು ಅಭಿಮಾನ. ಇಂಥವ್ರನ್ನ ನೀವು ಗುರುತಿಸಿಲ್ಲ ಅಂತ ಅಂದಮೇಲೆ ಇದೊಂದು ಹಳ್ಳಿ ಕ್ರೀಡೆಗೆ ಮಾಡಿದ ಅವಮಾನನೆ ಅಂತ ನಾನು ಅನ್ಕೊಳ್ತೀನಿ. ಅದಕ್ಕಾಗಿ ದಯಮಾಡಿ ಈ ಮುಂದಾದರೂ ಕೂಡ ಗೌರ್ಮೆಂಟ್ ಗುರುತಿಸ್ತದ ಅನ್ನೋ ಭಾವನೆ ನಾವು ಇಟ್ಕೊತೀವಿ. ಕಾಂಗ್ರೆಸ್ ಸರ್ಕಾರ ಇದೆ, ಸಿದ್ದರಾಮಯ್ಯ ಅವರಿದ್ದಾರೆ ಮುಖ್ಯಮಂತ್ರಿಗಳು ಸನ್ಮಾನ್ಯ, ನಂತರ DK ಶಿವಕುಮಾರ್ ಇದ್ದಾರೆ ಉಪಮುಖ್ಯಮಂತ್ರಿಗಳು ಸನ್ಮಾನ್ಯರು. ಈ ಕಡೆ ಗಮನ ಹರಿಸಿ ಈ ಹಳ್ಳಿ ಕ್ರೀಡೆಗಳನ್ನು ಗುರುತಿಸಿದ್ರೆ ಒಳ್ಳೆಯದಾಗುತ್ತೆ ಅನ್ನೋದು ನಮ್ಮ ಭಾವನೆ. ಅಣ್ಣವರೇ, ಮತ್ತೆ ಈ ಹಳ್ಳಿ ಕ್ರೀಡೆನ ಇಲ್ಲಿವರೆಗೂ ಗುರುತಿಸಿಲ್ಲ. ಒಂದು ವೇಳೆ ಗುರುತಿಸಿದ್ರೆ ಈಗ ಇಲ್ಲಿ ನಿಮ್ಮ ಆಜುಬಾಜು ಇರುವಂತ ಹುಡುಗರನ್ನು ಎನ್ಕರೇಜ್ ಮಾಡಿ ನೀವು ಈ ಕ್ರೀಡೆ ಕಳಿಸ್ಲಿಕ್ಕೆ ರೆಡಿ ಇದ್ದೀರಾ? ಖಂಡಿತ ಸರ್. ಅಂದ್ರೆ ಈ ಕ್ರೀಡೆಯಲ್ಲಿ ಆಸಕ್ತಿ ಇದೆ ನಿಮ್ಗೆ? ತುಂಬಾ ಆಸಕ್ತಿ ಸರ್. ಆಸಕ್ತಿ ಇದ್ದದಕ್ಕೆ 4 ಕ್ರೀಡೆಗಳಲ್ಲಿ ಭಾಗವಹಿಸಿ 4 ಕ್ರೀಡೆಗಳಲ್ಲಿ ಸಕ್ಸಸ್ ಆಗಿ ಎಷ್ಟು ಪ್ರಯತ್ನ ಅದರಿಂದ ಎಷ್ಟು ಪ್ರಯತ್ನ ಅಂತ ನೀವು ಅರ್ಥ ಮಾಡ್ಕೋಬೇಕು ಸರ್. ಈಗ ಒಂದು ಕ್ರೀಡಾಪಟು ಬೆಳಿಬೇಕಾದ್ರ ಸುಮ್ಮನೆ ಅಲ್ಲ ಸರ್, ಅದು ಏನು ಶಕ್ತಿವಂತ ಇರ್ಬೇಕು. ಅದಕ್ಕೆ ಇದೇನು ಬರೀ ಪೆನ್ನು ಅದು ಹಿಡ್ಕೊಂಡು ಬರೆದು ಕಳ್ಸಂತದ್ದು ಅಲ್ಲ ಸರ್. ಅದು ಶಕ್ತಿ ಗಳಿಸಿ ಮಾಡ್ತಕ್ಕಂಥದ್ದು. ಇದೇನು ಬೇರೆ ವಿಷಯ ಇದ್ರು ಬಿಡು, ಏನೋ ಒಂದು ಫೋಟೋ ತೆಗೆದು ಎಲ್ಲೆಲ್ಲಿಗೆ ಕಳಿಸ್ತಾರೆ. ಇದು ಶಕ್ತಿ ಅಲ್ಲ ಸರ್, ಶಕ್ತಿಲಿಂತ ಪ್ರದಕ್ಷಿಣೆ ಮಾಡ್ಬೇಕಲ್ಲ. ಇದು ಬೇರೆ ಇದರಲ್ಲಿಂದ ಅದು ಗಮನ ಇಡ್ಬೇಕು. ಕ್ರೀಡಾ ಇಲಾಖೆ ಆಗಲಿ, ಕ್ರೀಡಾ ಸಚಿವರಾಗಲಿ ಇವೆಲ್ಲ ಗಮನಕ್ಕೆ ತಂದ್ರೆ ಒಂದು ಗ್ರಾಮೀಣ ಕ್ರೀಡೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಕ್ ಸಾಧ್ಯ ಅಂತ ನಾವು ಬೆಳೆಸ್ಬೇಕು ನಿಮ್ಮ ಭಾವನೆ. ಒಬ್ಬರೇ ಗುರುತಿಡಿಸಿ ಇದು ಮಾಡಿದ್ರಂದ್ರ ಅದು ಹಂಗೆ ಸಕ್ಸಸ್ ಆಗ್ತಾ ಇರ್ತದೆ ಸರ್. ವರ್ಷಕ್ಕೊಂದ್ಸಲ ಈಗ ನೋಡ್ರಿ, ಈಗ ಕ್ರಿಕೆಟ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೀತದೆ. ಮೊದಲು ಎಲ್ಲಿತ್ತು ಅದು? ಎಲ್ಲಿ ಅದು ಹೊರದೇಶದ ಆಟ, ಇಂಗ್ಲೆಂಡಿನ ಆಟ. ಕ್ರಿಕೆಟ್ ನಮ್ಮ ಇಂಡಿವಿಜುವಲ್. ಅದು ಕ್ರಿಕೆಟ್ ಹುಟ್ಟಿದ ದೇಶಕ್ಕಿಂತ ಅತಿ ಹೆಚ್ಚು ಪ್ರೀತಿಸಿದ ಏಕೈಕ ದೇಶ ಅಂದ್ರೆ ನಮ್ಮ ಭಾರತ ದೇಶ. ಈಗ ನಮ್ಮ ಆಟನೇ ಬೆಳೆಸಿದ್ರೆ ಈ ತರ ದೇಶಗಳು ಬೆಳೆಸಿ ಎಲ್ಲ ಕಡೆಗೆ ಹೋಗಲಿ. ಕೆಲವರು ನಮ್ದೊಂದು ಕ್ರೀಡೆ ಇಷ್ಟಪಡ್ಲಿ, ಗ್ರಾಮೀಣ ಕ್ರೀಡೆ ಭಾರತದ ಅಂತ ಹೇಳಿ ಒಂದು ಹೆಸರು ಬರಲಿ. ರಾಜ್ಯದ ಇರ್ತದ, ಡಿಸ್ಟಿಕ್ ತಾಲೂಕದ ಇರ್ತದ, ಜಿಲ್ಲಾದ ಇರ್ತದ, ಒಂದು ರಾಜ್ಯ ಆದ್ಮೇಲೆ ಒಂದು ದೇಶದ ಹೆಸರು ಉಳಿತದಲ್ಲ ಸರ್. ಈಗ ಒಂದು ಕಂಬಳ ಅಂತ ಹೇಳಿ ಬರ್ತದೆ, ಆ ಭಾಗಕ್ಕೆ ಅದನ್ನ ಎಷ್ಟು ಜನ ಮಂಗಳೂರು ಭಾಗಕ್ಕೆ ಮಾತ್ರ ಕಂಬಳ ಅಂತ ಮಾಡ್ತಾರೆ. ಗ್ರಾಮೀಣ ಕ್ರೀಡೆ ಇಲ್ಲ, ಗ್ರಾಮೀಣ ಕ್ರೀಡೆನೆ ಅದು. ಜಲ್ಲಿಕಟ್ಟೆ ಅಂತ ಅವರು ಅಲ್ಲಿ ಗೌರ್ಮೆಂಟ್ ಗುರುತಿಸಿ ಒಂದು ಜಲ್ಲಿಕಟ್ಟೆ ಅಂತ ಮಾಡ್ತಾರೆ ತಮಿಳುನಾಡು. ಆ ರೀತಿ ಇವನು ಬೆಳೆಸಲಿ. ನಮ್ಮ ಗ್ರಾಮೀಣ ಕ್ರೀಡೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಿಬೇಕಂತ ತುಂಬಾ ನಾವು ನಿಮ್ಮ ಮುಖಾಂತರ ಕೇಳಕ್ಕೆ ನಾವು ಇಷ್ಟಪಡ್ತೇವೆ. ದಯಮಾಡಿ ಅಣ್ಣವರ ಅಭಿಪ್ರಾಯ ಕೊಡದೆ, ನಮ್ಮ ಅಭಿಪ್ರಾಯ ಕೊಡದೆ, ಆ ಭಾಗದಲ್ಲಿ ಬೆಳೆಸಿದಿರಿ, ನಮ್ಮ ಭಾಗದಲ್ಲಿ ಬೆಳೆಸಿರಿ. ಈ ಹಿಂದೆ ಬಹಳಷ್ಟು ಜನರು ಹೇಳ್ತಿದ್ರು ಈ ಭಾಗ ಹಿಂದುಳಿದ ಭಾಗ. ಈ ಹಿಂದುಳಿದ ಭಾಗ ಅದರಲ್ಲಿ ಅಷ್ಟೇ ಅಲ್ಲ, ಪ್ರತಿಯೊಂದು ಕ್ರೀಡೆಯಲ್ಲೂ ಪ್ರತಿಯೊಂದು ವಿಷಯದಲ್ಲಿ ಕೂಡ ಹಿಂದಿದೆ. ಅದಕ್ಕಾಗಿ ದಯಮಾಡಿ ಈ ಸಾರಿ ಗೌರ್ಮೆಂಟ್ ಏನಾರ ಮಾಡಿ
ನಮ್ಮ ಭಾಗದ ಒಂದು 2-3 ಆಟಗಳಾದ್ರೆ ಈ ವರ್ಷ ಗುರುತಿಸಿ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ನೀಡಬೇಕು ಅನ್ನೋದು ನಮ್ಮ ಭಾವನೆ. ಅದಕ್ಕಾಗಿ ಅಣ್ಣವರ ಭಾವನೆ ಕೂಡ ಅದೇ ಆಗಿದೆ. ಅದಕ್ಕಾಗಿ ಅಣ್ಣವ್ರು ಇನ್ನೂ ಏನಾರು ಹೇಳೋದಾದ? ತುಂಬಾ ಇದೆ ಸರ್. ಇಲ್ಲ ನಮ್ಗ ಆಸಕ್ತಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಬೇಕಂತ ಒಂದು ಚಿಂತನೆ ಅದ. ಅಲ್ಲ ಸರ್, ಇದು ಮಂಗಳೂರು ಹೌದು ಕರೆಕ್ಟ್ ಇಲ್ಲ ಸರ್? ಮಂಗಳೂರು ಕಂಬಳ ಮಾಡಿದ್ರು. ಹೌದು. ಹೈದರಾಬಾದ್ ಕರ್ನಾಟಕದಲ್ಲಿ, ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಏನೋ ಒಂದು ಕ್ರೀಡೆದ್ದಾಗ್ಲಿ, ಏನೋ ಒಂದು ಗುರುತಿಸಿ ಯಾರನ್ನ ಒಂದು ಕ್ರಿಕೆಟ್ದವ್ರಾಗ್ಲಿ, ಒಂದು ಕಬಡ್ಡಿ ಮಟ್ಟದವ್ರಾಗ್ಲಿ, ಒಂದು ಗ್ರಾಮೀಣ ಕ್ರೀಡೆದಲ್ಲಿ ಯಾರನ್ನ ಕಲ್ಲು ಎತ್ತವ್ರು, ಚೀಲ ಎತ್ತವ್ರನ್ನ ಒಂದು ಗುರುತಿಸಿ ಯಾರನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದ್ರೆ ಇಲ್ಲ ಅದ್ರದ್ದು ಏನು ಅಡ್ರೆಸ್ ಇಲ್ಲ ಸರ್. ಓಟ್ ಮಾತ್ರ ಬೇಕು ನಮ್ ಸರ್ಕಾರಕ್ಕ. ಬರೇ ಈಗ ಸಿದ್ದರಾಮಯ್ಯಗ ಮನೆ ದಯಮಾಡಿ ಹೇಳ್ತಿಲ್ಲ ನಾನು. ಹೌದು. ಡಿ.ಕೆ. ಶಿವಕುಮಾರ್ಗಳು ದಯಮಾಡಿ ಹೇಳ್ತೀನಿ. ಕ್ರೀಡಾ ಸಚಿವರು ಯಾರು ಸರ್ ಅವ್ರಿಗೆ ಗೊತ್ತಿಲ್ಲ ನಮ್ಗೆ ಹೆಸರು. ಮೇನ್ ಆಗಿ ಕ್ರೀಡಾ ಸಚಿವರು ಮನವರಿಕೆ ಆಗ್ಬೇಕು, ಅದಕ್ಕ ಗುರುತಿಸಬೇಕು, ಅವ್ರಿಗೆ ಮುಟ್ಟಬೇಕಿದು, ಅವ್ರಿಗೆ ಸುದ್ದಿ ಮುಟ್ಟಬೇಕು. ಅವರು ಒಂದು ಗಮನವಾಗಿ ಗುರುತಿಸಿ ಒಂದು ಸನ್ಮಾನ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಜ್ಯ ಮಟ್ಟ ಆಗಲಿ, ಒಂದು ಈ ಟ್ರೇನ್ ಬಿದ್ರೆ ಒಲಿಂಪಿಕ್ಸ್ ನಲ್ಲಿ ಇಮಿಡಿಯೇಟ್ಲಿ ಕ್ಯಾಚ್ ಮಾಡಿ ಬರೋ ವರ್ಷಕ್ಕೆ ಅಂತ ನಮ್ದೊಂದು ಕರೆಕ್ಟ್ ಆದ ಆ ರೀತಿ ಅವ್ರು ಆಡಿದಂತವ್ರು ಅದಾರ. ಈಗ ನೆಕ್ಸ್ಟ್ ಒಲಿಂಪಿಕ್ಸ್ ಮೊನ್ನೆ ಮುಗಿದ್ರಿ ಅದು. ನೆಕ್ಸ್ಟ್ 2 ವರ್ಷಕ್ಕೆ ಏನು ಬರ್ತದೆ, 3 ವರ್ಷಕ್ಕೆ ಬರ್ತದೆ. ನೆಕ್ಸ್ಟ್ ಖಂಡಿತವಾಗಿ ನಾನು ದಯಮಾಡಿ ಕೇಳಿಕೆ ನಿಮ್ಮ ಮುಖಾಂತರ ಸರ್ಕಾರಕ್ಕೆ ನೆಕ್ಸ್ಟ್ ಒಲಿಂಪಿಕ್ಸ್ ಭಾಗವಹಿಸಲೇಬೇಕಂತ ನನ್ನ ಅನಿಸಿಕೆ ನೋಡ್ರಿ. ಒಲಿಂಪಿಕ್ಸ್ ಹೋಗ್ಬೇಕಾದ್ರೆ ಫಸ್ಟ್ ರಾಜ್ಯ ಗುರುತಿಸ್ಬೇಕು, ರಾಷ್ಟ್ರ ಗುರುತಿಸ್ಬೇಕು, ರಾಷ್ಟ್ರ ಆದ ನಂತರ ಅಂತಾರಾಷ್ಟ್ರೀಯ ಅಲ್ಲಿ ಮಠ ಇದು ಮುಗಿಸ್ಕೊಂಡೆ ಲಾಸ್ಟ್ ಅಲ್ಲಿ ಹೇಳಿಲ್ಲ ನಾನು. ಅದೇ 1 ವರ್ಷದಾಗ ಅಲ್ಲಿ ತಾನು ಹೋಗ್ಬೇಕಾದ್ರೆ 1 ವರ್ಷ 2-3 ವರ್ಷ ಆಗುತ್ತದೆ ಅದು ಒಲಿಂಪಿಕ್ಸ್ ಬರ್ಬೇಕಾದ್ರೆ. ಅಲ್ಲಿವರೆಗೆ ಎಲ್ಲ ಮುಗಿಸಬೇಕು ಸರ್ ನಾವು. ಫಸ್ಟ್ ಹೋಬಳಿ ಮಠ, ತಾಲೂಕು ಮಠ, ಜಿಲ್ಲಾ ಮಠ, ರಾಜ್ಯ ಮಟ್ಟ, ಆಮೇಲೆ ರಾಷ್ಟ್ರ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅಲ್ಲಿ ತನ ನೀವು ಇದನ್ನ ಅಲ್ಲಿ ತಾನು ಇಷ್ಟೊತ್ತು ಮುಗಿಸ್ಬೇಕು ಸರ್. ಮುಗಿಸ್ಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ. ನೆಕ್ಸ್ಟ್ ಒಲಿಂಪಿಕ್ಸ್ ಒಲಿಂಪಿಕ್ಸ್ ದಟ್ಟಿಗೆ ಇವೆಲ್ಲ ಮುಗಿಸಿ ಒಲಿಂಪಿಕ್ಸ್ ಹತ್ಬೇಕು ಸರ್ ನಮ್ಮ ಆಸೆ. ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ. ಅಣ್ಣವ್ರು ಹೇಳ್ತಾರೆ, ನೀವು ಏನೇ ಮಾಡ್ರಿ ಇದುವರೆಗೆ ಲೇಟ್ ಮಾಡ್ರಿ ನಮಗ್ ಗೊತ್ತಿಲ್ಲ, ನೆಕ್ಸ್ಟ್ ಒಲಿಂಪಿಕ್ಸ್ ಬರೋ ಅದರಲ್ಲಿ ಮಾತ್ರ ಖಂಡಿತವಾಗಿ ಈ ಆಟನಲ್ಲಿ ಮುಟ್ಸ್ರಿ ಅನ್ನೋದು ಅಣ್ಣವ್ರ ಅಭಿಪ್ರಾಯ ರೀ. ಮತ್ತೆ ಇದುವರೆಗೂ ಗುರುತಿಸಿಲ್ಲ ರಾಜಕಾರಣಿಗಳೇ ಏನಾರ ಮನಸ್ಸು ಮಾಡ್ಬೇಕು ಇದಕ್ಕೆ. ಅವ್ರು ಮನಸ್ಸು ಮಾಡ್ಬೇಕಾಯ್ತಂದ್ರೆ ನಾವು ಅವರು ನಮ್ಮನ್ನ ಯಾವುದೋ ಒಂದು ವಿಷಯಕ್ಕಾಗಿ ಇಲ್ಲಿ ಬಂದಾಗ ಅವ್ರ ಜೊತೆಯಲ್ಲಿ ಸಂದರ್ಶನ ಮಾಡೋದು, ಅಥವಾ ಇಲ್ಲಿ ಜಿಲ್ಲೆಗೆ ಬಂದಿರ್ತಾರ ನಾವೇ ಒಂದು ಟೀಮ್ ಕಟ್ಕೊಂಡು ಹೋಗಿ ಅವ್ರ ಜೊತೆಯಲ್ಲಿ ಇದ್ರ ಬಗ್ಗೆ ಸಂದರ್ಶನ ಮಾಡೋದು, ವಿಚಾರ ಮಾಡೋದು, ಏನಂತೀರಿ ಹೇಳ್ರಿ, ಮಾಡಿದ್ರೆ ಅವ್ರ ಗಮನಕ್ಕೆ ಹೋದ್ರೆ ಒಂದು ವಿಷಯ ಹೊರಗೆ ಬರ್ತದೆ. ಇಲ್ಲಾಂದ್ರೆ ಅವ್ರು ನಾವು ಇಲ್ಲೇ ಅವ್ರು ಅಲ್ಲೇ ಅನ್ನಂಗಾಗ್ಬಿಡ್ತದೆ. ಅವ್ರಿಗೆ ಬಿಸಿ ತಡಿಸ್ಬೇಕಂದ್ರೆಲ್ಲ ಆ ರೀತಿ ಮಾಡ್ಬೇಕು. ಕರೆಕ್ಟ್ ಸರ್. ಇದು ನಮ್ಮ ಭಾಗದಲ್ಲಿ ಗುರುಮುಟ್ಕಲ್ ಮತಕ್ಷೇತ್ರದಲ್ಲಿ ಬರ್ತದೆ. ಈಗ ನಮ್ಮ ಭಾಗದಾಗ ಶರಣಗೌಡ ಮೊದಲ ಬಾಬುರಾವ್ ಇದ್ರು. ಎಲ್ಲರಿಗೂ ನಾವು ಮನವರಿಕೆ ಮಾಡಿವಿ ಸರ್. ಮತ್ತೆ ನಮ್ಮ ಪಕ್ಕದ ಕ್ಷೇತ್ರ ಸುರಪುರ ರಾಜಗೌಡ ಒಂದು ರಾಜ್ಯೋತ್ಸವದಲ್ಲಿ ತಾಲೂಕು ಮಟ್ಟದಲ್ಲಿ ಕರೆಸಿ ಸನ್ಮಾನ ಮಾಡಿದ್ರು. ಅವ್ರಿಗೂ ಹೇಳಿ ಸರ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಹೋಗಂಗ್ ಮಾಡ್ರಿ ಅಂತ ಹೇಳಿ ರಾಜಗೌಡಗೂ ಹೇಳಿ ಎಲ್ಲರ ಗಮನಕ್ಕೆ ಬಂದ ಒಬ್ರು ರಾಜಕಾರಣಿಗಳು ಕಿವಿಯಾಗ ಹಾಕೊಂಡ್ರು ಸರ್. ಅಣ್ಣವ್ರೆ, ಈಗ ಎಲ್ಲ ಕ್ರೀಡೆಯ ಬಗ್ಗೆ ಮಾತಾಡಿದ್ರಿ. ಈ ಕೈಕುಸ್ತಿ ಒಂದಾದ ಈ ಭಾಗದಾಗ ಒಂದು ಎಣ್ಣೆ ಅಂತ ಹಚ್ಕೊಂಡು ಆಡ್ತಾರಲ್ಲ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದ್ರು ತಿಳಿಸ್ರಿ. ಓಕೆ ಸರ್, ಇತ್ತೀಚಿನ ದಿನಮಾನದಲ್ಲಿ ಬಂದ ಸರ್ ಅದು ಎಣ್ಣೆ. ಸುಮಾರು ಮೊದಲಿನಿಂದ ಒಳ್ಳೆ ಕ್ರೀಡಾಪಟುಗಳು ಅದರಲ್ಲಿ ಆಡ್ಯಾರ ಸರ್. ತುಂಬಾ ಶಕ್ತಿವಂತ ಕ್ರೀಡಾಪಟುಗಳು ಭಾಗವಹಿಸ್ಯಾರ ಅದರಲ್ಲಿ. ಎಣ್ಣೆ ಇರ್ಲಿಲ್ಲ, ಮಣ್ಣು ಹಚ್ಕೋಬೇಕು, ಸೋಲು ಗೆಲುವು ಇದ್ದಿದೆ ಎಲ್ಲ ಇವ್ರಿಗೆ. ಆದ್ರ ಇದು ಬಂದಿರ್ತಕ್ಕಂಥ ಎಣ್ಣೆಯಲ್ಲಿ ಅದಲ್ಲ ಸರ್, ಅದು ಕುಸ್ತಿ ಆಡ್ತಕ್ಕಂಥ ಕ್ರೀಡಾಪಟುಗಳಿಗೆ ಅವಮಾನ. ಅಂದ್ರೆ ಅದು ಹೆಂಗಂತ ಕೇಳ್ರಿ ಅವಮಾನ ಅಂತಂದ್ರ, ಈಗ ನೀನು ಶಕ್ತಿವಂತರಿ, ನಾನು ಏನು ಕೆಲ್ಸಕ್ಕೆ ಬರ್ಲಾರ್ದವ್ರಿ, ಬಂದು ನೀನು 2-3 ಬಲಶಾಲಿಯಾಗಿ ಕುಂತಿರ್ತದೆ, ಹೋಗೋದಕ್ಕೆ ಒಕ್ಕಟ್ಟು ಕುಂತಿರ್ತೀವಿ. ನಾನು ಕೆಲ್ಸಕ್ಕೆ ಬರ್ಲಾರ್ದ ಮನುಷ್ಯ ಬಂದ್ ಕೇಸ ಎಣ್ಣೆ ಹಚ್ಚಿ ನಿನ್ ಕೈ ನಾನು ಹಿಡಿದ್ರೆ ನಿನ್ಗೆ ಎಷ್ಟು ಅವಮಾನ ರೀ? ಅವಮಾನ ಆದಂಗೆ ನಿಜ ನಿಲ್ರಿ. ಇದು ಒಳ್ಳೆ ಕ್ರೀಡಾಪಟುಗೆ ಅವಮಾನ ಮಾಡಿ ಇದರಲ್ಲಿ ನೋಡ್ರಿ, ಟೈಮ್ ಬಿದ್ರ ಅಂತ ಸಮಯ ಸಿಕ್ಕಾರ ಹೆಣ್ಮಗಳು ಕೂಡ ಒಳ್ಳೆ ವ್ಯಕ್ತಿ ಕೂಡ ಕೈ ಹಿಡಿಬೋದ್ರಿ. ಎಣ್ಣೆ ಇದ್ರೆ ಎಣ್ಣೆ ಹಚ್ಕೊಂಡು ಒಬ್ಬ ಹೆಣ್ಮಗಳು ಕೂಡ ಒಂದು ಒಳ್ಳೆ ಶಕ್ತಿವಂತನ ಕೈ ಹಿಡಿಬೋದ್ರಿ. ಅಂತ ಕ್ರೀಡಾಪಟುಗೆ ಅವಮಾನ ಮಾಡಿದ ರೈಟ್. ಅಣ್ಣವ್ರು ಏನಂತಾರಂತಂದ್ರೆ, ಶಕ್ತಿ ಇಲ್ಲಾರ್ದವರು ಕೂಡ ಒಳ್ಳೆ ಕ್ರೀಡಾಪಟುನ ಸೋಲಿಸಿದಾಗ ಆ ಕ್ರೀಡಾಪಟುಗೆ ಅವಮಾನ ಆಗ್ತದೆ. ಆ ಅವಮಾನ ಆತ 4 ಮಂದಿನ ಸೋಲಿಸ್ಬೇಕಾದ್ರೆ ಆತ ಎಷ್ಟು ದಿನ ಅದನ್ನು ತಾಕತ್ತು ಗಳಿಸಿರ್ತಾನ, ಎಷ್ಟು ದಿನ
ಅದಕ್ಕಾಗಿ ಕಾಯ್ದಿರ್ತಾನ. ಅಂಥದ್ದೊಂದು ಅಲ್ಲಿ ಒಬ್ಬ ಸಣ್ಣ ವ್ಯಕ್ತಿ ಬಂದು ಅವಮಾನ ಮಾಡಿದಂಗೆ ಆಗ್ತದ. ಇದು ನಿಜ. ಯಾಕಂತಂದ್ರೆ ಈಗ ಹೆಣ್ಣಿಲ್ಲಾರ್ದೆ ಅವರು ನಿಂದಿರ್ಸ್ಲಕ್ ಆಗಲ್ಲ, ಅವ್ರನ್ನಾದ್ರೂ ತೆಗೆದುಕೊಡ್ತಾನೆ. ಆದ್ರೆ ಹೆಣ್ಣಿದ್ದಲ್ಲಿ ಅದು ಸೋತು ಹೋಗ್ಬೇಕಾಗ್ತದ, ಅಲ್ಲಿ ಅವಮಾನ ಮಾಡಿದಂಗೆ ಆಗ್ತದೆ. ಇದು ಸತ್ಯವಾದ ಮಾತು. ಅಂದ್ರೆ ನಿಮ್ಮ ಅಭಿಪ್ರಾಯ ಹೆಣ್ಣು ಇರಬಾರ್ದ್ರಿ? ಹೆಣ್ಣು ಬಂದ್ ಮಾಡ್ಬೇಕು ನೋಡ್ರಿ ಸರ್. ದಯವಿಟ್ಟು ನಿಮ್ಮ ಮೀಡಿಯಾ ಮುಖಾಂತರ ನಾ ಕೇಳ್ಕೋದೇನಂದ್ರೆ, ಇದು ಪಕ್ಕದ ತೆಲಂಗಾಣ ಹೇಳಿದ್ರಲ್ಲ ಸರ್ ಬಂದದಂತ, ಅದೇ ತರ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಇರೋದೇ ಗುಲ್ಬರ್ಗ, ರಾಯಚೂರು, ಯಾದಗಿರಿ. ಹೌದು, ಈ 3 ಡಿಸ್ಟಿಕ್ದಲ್ಲಿ ಅತಿ ಹೆಚ್ಚಾದಂತ ಒಂದು ಕುಸ್ತಿ ಕ್ರೀಡಾಪಟ. ಹೌದು. ಇದು ದಯವಿಟ್ಟು ಹೆಣ್ಣು ಬಂದಾಗಬೇಕು ಸರ್ ಅದು ಮುಖಾಂತರ. ರೈಟ್. ದಯಮಾಡಿ ನನ್ನ ಅಪೇಕ್ಷೆ ಕೂಡ ಅದೇ ಆಗಿದೆ. ಕ್ರೀಡೆಯ ಮೇಲೆ ತುಂಬಾ ನಾನು ಕೂಡ ಅಭಿಮಾನ ಬೆಳೆಸ್ಕೊಂಡಿದ್ದೀನಿ. ಎಲ್ಲಿ ಹೋದಲ್ಲೆಲ್ಲ ಏನ್ ಹೇಳ್ತಾರೆ ಅಂದ್ರೆ ಹೆಣ್ಣು ಇರಬಾರ್ದು ಅಂತ ಹೇಳ್ತಾರೆ. ತೆಲಂಗಾಣದವರು ಆಲ್ರೆಡಿ ಬಂದ್ ಮಾಡಿದ್ದಾರೆ. ಅದಕ್ಕಾಗಿ ನಾವೊಂದು ಕೆಟ್ಟ ಹೆಸರು ಯಾಕ್ತಾರೆ ತಗೊಳ್ಳೋಣ. ಈಗ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಕ್ರೀಡೆನ ಉನ್ನತವಾಗಿ ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ದಯಮಾಡಿ ಆಡಿಸುವಂತವ್ರು, ಈ ಮುಂದೆ ಜಾತ್ರೆಗಳು ಬರೋಂಥವ್ರು, ಈಗ ಕಾಳಬೇಗೂರು ಜಾತ್ರೆಯಲ್ಲಿ ಪಾಂಪ್ಲೆಟ್ದಲ್ಲಿ ಹಾಕಿದ್ರಂತ ಎಣ್ಣೆ ಇಲ್ಲ ಅಂತೇಳಿ. ಆ ರೀತಿ ಈ ಮುಂದೆ ಬರುವಂತ ಜಾತ್ರೆಗಳಲ್ಲಿ ದಯಮಾಡಿ ಎಲ್ರು ಎಣ್ಣೆ ಬಂದ್ ಮಾಡಿಸಿ ಆ ಪಾಂಪ್ಲೆಟ್ಗಳಲ್ಲಿ ಜಾರಿ ಮಾಡಿಬಿಡ್ರಿ ಅನ್ನೋದು ನನ್ನ ಅಭಿಪ್ರಾಯ. ಅದಕ್ಕಾಗಿ ನೀವು ಎಲ್ರು ಸೇರಮ್ರಿ, ಒಂದ್ಸಾರಿ ಸೇರಿ ಸೇರಿ ಕೇಸ್ ಲೆಟರ್ ಎಲ್ಲಿ ಕೊಡಮ್ರಿ ಅಲ್ಲಿ ಕೊಡಮ್ರಿ. ರೈಟ್. ಈಗ ನಾನು ಫಸ್ಟ್ ಒಂದು ಕ್ರೀಡಾ ಇಲಾಖೆ ಅಂತ ಇರ್ತದ, ಆ ಕ್ರೀಡಾ ಇಲಾಖೆಗೆ ಮಾತಾಡಮ್ರಿ. ನೀವು ಎಲ್ಲರೂ ಸೇರಿ ಅಲ್ಲಿಂದ ಸ್ಟಾರ್ಟ್ ಮಾಡಿಬಿಡಮ್ರಿ. ನಾವು ಅವ್ರೊಂದು ಮಾರ್ಗದರ್ಶನ ಹೇಳ್ತಾರೆ ಹೆಂಗ್ ಹೋಗ್ಬೇಕು, ಏನೇನಿಲ್ಲ ಅಂದ್ರೆ ಆ ಪ್ರಕಾರ ನಾವು ಸ್ಟೆಪ್ ಬೈ ಸ್ಟೆಪ್ ಅಂತ ಹೋಗಮ್ರಿ. ನಾವು ಇರ್ತೀವಿ ನಿಮ್ ಜೊತೆಯಲ್ಲಿ, ನೀವು ನಮ್ ಜೊತೆಯಲ್ಲಿ ಇರ್ರಿ. ನೀವು ಎಲ್ರು ಕೈ ಜೋಡಿಸಿ ಈ ಕ್ರೀಡೆಯನ್ನು ಬೆಳೆಸಮ್ಮ ಅಂತೇಳಿ ಇದುವರೆಗೆ ನಮ್ಮ ಚಾನೆಲ್ ಬಂದು ಒಳ್ಳೆ ಮಾತುಗಳನ್ನು ಹೇಳಿದ್ರಿ. ಅದಕ್ಕಾಗಿ ತಮ್ಮ ಒಂದು ಉದ್ರೇಕ ಏನಿದೆ, ಕ್ರೀಡೆ ಬಗ್ಗೆ ಆಲೋಚನೆ ಏನಿದೆ, ಅದಕ್ಕಾಗಿ ನಮ್ಮ ಚಾನೆಲ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ತುಂಬಾ ಧನ್ಯವಾದಗಳು. ನಮಸ್ಕಾರ. ಇನ್ನೊಬ್ರು ಅಣ್ಣವರು ಗ್ರಾಮಸ್ಥರೇ ಆಗಿದ್ದಾರೆ. ಅವರು ಕೈ ಕುಸ್ತಿ ಅಭಿಮಾನಿ. ನಂತರ ಆಗಾಗ ಆಡಿದ್ದಾರೆ, ಅಣ್ಣವ್ರ ಜೊತೆಯಲ್ಲಿ ಹೋಗಿ ಆಡಿದ್ದಾರೆ. ಅವ್ರನ್ನೂ ಒಂದಿಷ್ಟು ವಿಚಾರ ಮಾಡೋಣ. ಅಣ್ಣವ್ರೆ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನರಸಪ್ಪ ಅಂತ ಹೇಳಿ. ಇದೇ ಊರಿನವ್ರದ್ದು? ಇದೇ ಊರು. ಅದೇ ಹತ್ಕೊಂಡಿದವ್ರೆ. ಅಣ್ಣವ್ರ ಜೊತೆಲಿ ತಾವು ಕ್ರೀಡೆಗೆ ಹೋಗಿದ್ವಿ, ನೋಡಿದ್ವಿ ಅಂತ ಹೇಳಿದ್ರಿ. ಯಾವ ಕ್ರೀಡೆ ಆಡಿದಿರಿ? ಅಣ್ಣವ್ರ ಅಂದ್ರೆ 4 ಕ್ರೀಡೆ ಆಡ್ತಾರೆ, ಅದರಲ್ಲಿ ನೀವು ಯಾವ ಕ್ರೀಡೆ ಆಡಿದ್ದೀರಿ? ನಾವು ಕೈ ಕುಸ್ತಿ ಒಂದೇ ಆಡಿವ್ರಿ. ಅವ್ರು ಹೋಗೋ ಹೊತ್ನ್ಯಾಗ ಅವ್ರ ಬಿಟ್ಟ ಮೇಲೆ ನಾವು ಹೋಗಿಲ್ಲ. ಅಂದ್ರೆ ಕೈ ಕುಸ್ತಿ ಆಡಿರಿ. ಏನಾರು ಕಾಯಿ, ಕಡಗ, ಉಂಗುರ ಏನಾರು ತಂದಿರಿ? ತಂದಿವ್ರಿ. ಕಾಯಿ ತಂದಿವಿ, ಒಂದು ಉಂಗುರ ತಂದಿವಿ. ಅಂದ್ರೆ ಈಗೇನು ಕೈ ಕುಸ್ತಿಯನ್ನು ಬೆಳಿಲಿಕ್ಕತ್ತದ, ಮತ್ತೆ ಅದು ಇನ್ನೂ ಬೆಳೆದ್ರೆ ಪಾಡ. ಅದು ಯಾವ ರೀತಿ ಆಡ್ಬೇಕು, ಅದರಲ್ಲಿ ಒಂದು ಎಣ್ಣೆ ಅಂತ ಬಂದಿದೆ, ಅದು ಇರ್ಲೇ ಬೇಡ ಅನ್ನೋದು ನಿಮ್ಮ ಅಭಿಪ್ರಾಯ ತಿಳಿಸಿ. ಅದು ಇರಬಾರ್ದ್ರಿ. ಅದು ಪ್ರಯೋಜನ ಇಲ್ರಿ. ಮನುಷ್ಯ ಈಗ ಅದ್ ಭಾವನೆ ಕೈ ಕುಸ್ತಿಗೆ ಹೇಳಿದ ಮೇಲೆ ಮನುಷ್ಯಾಗ ಒಂದು ತಾಕತ್ ಗೊತ್ತಾಗಲ್ರಿ. ಹೌದು, ತಾಕತ್ ಗೊತ್ತಾಗಲ್ಲ. ಮನುಷ್ಯ ಕೆಲ್ಸಕ್ಕೆ ಬರಲಾರ್ದ ಮನುಷ್ಯನ ಹೋಗಿ ಅದು ದೊಡ್ಡ ವ್ಯಕ್ತಿ ಆದ್ರನ ಅವನು ಸಾಧನೆ ಮಾಡಿದವನಿಗೆ ಅವನು ಕಳೆದು ಬಿಡ್ತಾವ. ಇದಕ್ ಶಕ್ತಿಲಿಂದ ಹಿಡಿದ್ರ ನೋಡಪ್ಪ ಶಕ್ತಿ ಆದ ಹಿಡ್ದನ ಸವ ಮನುಷ್ಯ ಸರಿ ಆಯ್ತು ಅಂತ ಒಂದು ಭಾವನೆ ಇರ್ತದ. ಅದ್ರ ಮರ್ಯಾದಿರ್ತಾವ. ಹೌದು. ಈ ಕಾಲಕ್ಕೆ ನೋಡ್ರಿ ಎಣ್ಣಿ ಅದು ಈಗ ನಾವು ಹೋಗೋದೇ ಒಂದ್ ತಿಂಗಳಾಯ್ತ್ರಿ, ಅಷ್ಟು ಒಂದ್ 2 ತಿಂಗಳ 3 ತಿಂಗಳ ಆಯ್ತ್ರಿ. ಒಂದ್ 10 ವರ್ಷ ತನ ನಾವು ಕುಸ್ತಿಗೆ ಹೋಗಿಲ್ರಿ. ಅಲ್ಲಿಂದ ಆದಂತರ ಈಗ 3-4 ಜಾತ್ರೆ ಆಯ್ತ್ರಿ. ಎಣ್ಣೆ ಬಂದವ್ರಿಗೆ ಹೋಗಿಲ್ಲ ನೀವು? ಹೌದ್ರಿ, ಹೋಗಿಲ್ರಿ. ಅದಕ್ಕೆ ಸುಮ್ನೆ ಬ್ಯಾಡ ಅಂತ ನಾವು ಹೋಗಿಲ್ರಿ. ಅದು ಅಂದ್ರೆ ನಿಮ್ಮ ಅಭಿಪ್ರಾಯ ಎಣ್ಣೆ ಇರಬಾರ್ದ್ರಿ. ಅದು ಕಚಡ ಇರಬಾರ್ದು. ಅದು ಮಣ್ಣು ಹಚ್ಚಿಗೆಂದ ಆಡ್ಬೇಕು. ಗಣಸ ಮಗ ಆದ್ಮೇಲೆ ಮಣ್ಣು ಹಚ್ಚಿಗೆಂದೇ ಆಡ್ಬೇಕು. ಹಚ್ಚಿಗೆ ಅವು ಹಚ್ಚಿಗೆಂದ ಆಡಿದ್ರೆ ಮನುಷ್ಯ ತಗೋನ ತಾಕತ್ ಗೊತ್ತಾಗ್ತದ್ರಿ. ಮನುಷ್ಯ ತಾಕತ್ ಆದ್ಮೇಲೆ ಅವ್ನಿಗೆ ಬಿದ್ನಪ್ಪ ಅಂತ ಕೇಸಿ ಮನುಷ್ಯಾಗ ಅವನಿಗೆ ತಾಕತ್ ಗಳಿಸಕ್ ಚಾನ್ಸ್ ಇರ್ತದ್ರಿ ಹಿಂದೆ. ಅವನಿಗೆ ಏನಿಲ್ಲಾರ್ದನ ಮನುಷ್ಯಾಗ ಹೋಗಿ ಕೆಲ್ಸಕ್ಕೆ ಬರ್ಲಾರ್ದ ಹಿಡಿದ ಮೇಲೆ ಅವನಿಗೆ ತಾಕತ್ನ ಗೊತ್ತಾಗಲ್ಲ, ಅವನಿಗೆ ವೀಲ್ನ ಗೊತ್ತಾಗಲ್ರಿ. ಈಗ ತೆಲಂಗಾಣ ಬಂದ್ ಮಾಡ್ಯಾರ ಎಣ್ಣೆ, ಒಳ್ಳೇದೇ ಅಂತೀರಾ? ಒಳ್ಳೇದ್ರಿ. ಅದು ಆ ಪ್ರಕಾರ ನಮ್ ಕಡೆ ಬಂದಾದ್ರೆ ಒಳ್ಳೇದಂತ? ಒಳ್ಳೇದ್ರಿ. ಅದು ಒಳ್ಳೇದ್ ಆಗ್ಬೇಕ್ರಿ. ಅದು ಅಣ್ಣವ್ರ ಅಭಿಪ್ರಾಯ ಕೂಡ ಎಣ್ಣೆ ಇರಬಾರ್ದು, ಅದು ತೆಲಂಗಾಣಕ್ಕೆ ಬಂದ್ ಮಾಡಿದ್ದು ಒಳ್ಳೇದು ಮಾಡ್ಯಾರ, ನಮ್ ಕಡೆ ಕೂಡ ಬಂದ್ ಆಗ್ಬೇಕು ಅನ್ನೋದು ಅಣ್ಣವ್ರ ಅಭಿಪ್ರಾಯ. ಇದುವರೆಗೂ ನಮ್ಮ ಚಾನೆಲ್ಗೆ ಬಂದು ಅಣ್ಣವ್ರು 4 ಮಾತು ಹೇಳೋದಕ್ಕಾಗಿ ಅವ್ರಿಗೂ ನಮ್ಮ ಚಾನೆಲ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.